ಆದ್ಮೇಲೆ ನಾವು ಸಜಿಪಪಡು ತಲೆಮಗರು ಬದ್ರಿಯಾ ಜುಮಾ ಮಸೀದಿ ಕಮಿಟಿಯಿಂದ ಬಂದಿದ್ದೇವೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಕತಿಬೋಸ್ತಾದರಂತ ಅಹ್ಮದ್ ಟಿ.ಎ. ಅಹ್ಮದ್ ಕಬೀರ್ ಹಾಮಿದಿ ಅನ್ನುಜೂಮಿ ಕತಿಬರು ಬದ್ರಿಯಾ ಜುಮಾ ಮಸೀದ್ ತಲೆಮಗರು. ಮತ್ತೊಬ್ಬರು ನಮ್ಮ ಈ ನವೀಕೃತ ಕಟ್ಟಡದ ಅಧ್ಯಕ್ಷರಾದಂತಹ ತಲ್ಹದ್ ಅಲ್ಲದಡೆ. ಮತ್ತೊಬ್ಬರು ಹಿದಾಯತುಲ್ ಇಸ್ಲಾಂ ಮದರಸ ತಲೆಮಗರು, ಇದರ ಕಾರ್ಯದರ್ಶಿ. ಮತ್ತು ನಂದು ಜುಬೈರ್ ತಲೆಮಗರು ಅಂತ ಹಿದಾಯತುಲ್ ಇಸ್ಲಾಂ ಮದರಸದ ಅಧ್ಯಕ್ಷರು ಹಾಗೂ ಕುರ್ನಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಿದ್ದೇನೆ. ಇವರಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಿದ ಇಲ್ಲಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಮ್ಮ ಈ ಸಜಿಪಪಡು ತಲೆಮಗರು ಎಂಬ ಜಮಾತು ಒಂದು ಚಿಕ್ಕ 65 ಮನೆಗಳು ಇರುವಂತಹ ಒಂದು ಜಮಾತ್ ಆಗಿರ್ತದೆ. ಇದರ ಇತಿಹಾಸ ಹೇಳುವುದಾದರೆ 18/12/1983ರಲ್ಲಿ ಈ ಮಸೀದಿ ಸ್ಥಾಪನೆಯಾಗಿರುತ್ತದೆ. ಇದಕ್ಕೆ ಅಧಿಗಲ್ಲನ್ನು ಅಲ್ಹಾಜಿ ಎಚ್ ಅಬ್ದುಲ್ಲಾ ಮುಸ್ರಿಯಾರ್ ಚಿರುವತ್ತೂರು ಉಸ್ತಾದ್, ಅಂದರೆ ಈಗಿನ ಸಜೀಬಾ ಉಸ್ತಾದರು ಹಿಂದೆ ಇದಕ್ಕೆ ಹರಿಗಲ್ಲನ್ನು ಹಾಕಿದ್ದಾರೆ. ಆ ಸಮಯದಲ್ಲಿ ನಮ್ಮ ಹಿರಿಯರಾದಂತಹ ಹೊಸಮನೆ ಅಬುವಾಕ, ಹಾಜಿ ಹಸನಬ್ಬ ಅಂಗಡಿ, ಶೆರಿಯೋನ್ ಸಾಹಿಬ್, ಶೆರಿಮೋನಕ್ಕ ಬೆಂಗರೆ ಇವರೆಲ್ಲ ಇದರ ಸ್ಥಾಪಕರಾಗಿರ್ತಾರೆ. ಅದರ ನಂತರ ಮತ್ತೊಮ್ಮೆ ಈ ನಮ್ಮ ಮಸೀದಿ ನವೀಕೃತವಾಗಿತ್ತು. ಆಗಿನ ಅಧ್ಯಕ್ಷರು ಲತೀಫ್ ಹಾಜಿ ಆಗಿರುತ್ತಾರೆ. ಆವಾಗ ಅವರ ಜೊತೆಯಲ್ಲಿ ಐದರ ಹಾಜಿ ಟಿ ಉಮರಬ್ಬ ಬಿ ಮೊಹಮ್ಮದ್ ಬೆಂಗರೆ ಜೊತೆಗೂಡಿ ಆ ಸಮಯದಲ್ಲಿ ನವೀಕರಿಸಿದ್ದಾರೆ. ಮತ್ತೆ ಅದು ಶಿಥಿಲಗೊಂಡು ನಾವು ನಮ್ಮ ಈ ಕೊರೋನಾ ಬರುವುದಕ್ಕಿಂತ ಮುಂದೆ ಮತ್ತೊಮ್ಮೆ ಅಂದರೆ ತುಂಬ ಶಿಥಿಲವಾಗಿತ್ತು. ಆದ ಕಾರಣ ನವೀಕರಿಸಲಿಕ್ಕೆ ಪ್ರಾರಂಭಿಸಿದ್ದೇವೆ. ನವೀಕರಿಸುವಾಗ ಮರ್ಹೂಮ್ ಐದರ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಯಿತು. ಅವರ ಮರಣಾನಂತರ ಟಿ ಉಮರಬ್ಬರವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಮಸೀದಿ ನವೀಕರಿಸಿ ನಮ್ಮ ಒಂದು 4-5 ವರ್ಷದಲ್ಲಿ ನವೀಕರಿಸುವ ಮಧ್ಯದಲ್ಲಿ ನಮ್ಮ ಇಬ್ಬರು ಮಹನೀಯರು ಮರಣ ಹೊಂದಿರುತ್ತಾರೆ. ಹಾಜಿ ಐದರ್ ಟಿ ಉಮರಬ್ಬ. ನಂತರ ಇದರ ಅಧ್ಯಕ್ಷ ಸ್ಥಾನವನ್ನು ಸೈದುದ್ದೀನ್ ಅವರು ನಮ್ಮ ಮಸೀದಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಇವಾಗ ನಾವು ಈ ಮಸೀದಿಯ ಸಂಪೂರ್ಣ ಕೆಲಸವನ್ನು ಪೂರ್ತಿಗೊಳಿಸಿದ್ದೇವೆ. ಇವಾಗಲೇ ನಮ್ಮ ಈ ಮಸೀದಿ ಉದ್ಘಾಟನೆಗೆ ಸಿದ್ಧವಾಗಿರ್ತದೆ. ಮುಂದಿನ ವಿಷಯ ನಮ್ಮ ಉದ್ಘಾಟನೆ ಬಗ್ಗೆ ನಮ್ಮ ಖತೀಬ್ ಉಸ್ತಾದರು ತಿಳಿಸ್ತಾರೆ. ನಮ್ಮ ಜುಬೈರ್ ತಲೆಮಗರು ಹೇಳಿದ ಹಾಗೆ 1983ರಲ್ಲಿ ಉದ್ಘಾಟನೆಗೊಂಡಂಥ ಈ ಮಸೀದಿ ಈಗ 2025 ಜನವರಿ 30 ಅಂದರೆ ನಾಳೆ ಗುರುವಾರ ಸಂಜೆ ಬಹುಮಾನ್ಯರಾದ ಸಮಸ್ತ ಕೇರಳ ಜಮಿಯತ್ ಉಲಮಾ ಇದರ ಮಹೋನ್ನತ ಅಧ್ಯಕ್ಷರಾದಂತಹ ಸಯ್ಯದುಲ್ ಉಲಮಾ ಸಯ್ಯದ್ ಮೊಹಮ್ಮದ್ ಜಿಫ್ರಿ ತಂಗಲ್ ಅವರ ದಿವ್ಯ ಹಸ್ತದಿಂದ ನಾಳೆ ಸಂಜೆ 4 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಅದರ ನೇತೃತ್ವವನ್ನು ಬಹುಮಾನ್ಯರಾದ ಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗರವರು ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಅದರ ವಕ್ಫ್ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ಕಾಜಿ, ದಕ್ಷಿಣ ಕನ್ನಡ ಕಾಜಿಯಾದಂತಹ
ತ್ವಾಕಾ ಅಹ್ಮದ್ ಮುಸ್ಲಿಯಾರವರು ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಅಸರ್ ನಮಾಜ್ಗೆ ನೇತೃತ್ವವನ್ನು ಸೈಯದ್ ಅಶ್ರಫ್ ತಂಗಲ್ ಆದೂರು ಅವರು ನೇತೃತ್ವ ವಹಿಸಿ ನಮಗೆ ಉದ್ಘಾಟನೆ ಮಾಡಿಕೊಳ್ಳಿದ್ದಾರೆ. ಮಹಾನರಾಯ ತುಂಬ ಸೈಯದ್ ಅವರು, ಅದೇ ರೀತಿ ಉಲಮಾ ಅವರು, ಅದೇ ಮೇಲೆ ಕೊಡಗು ಜಿಲ್ಲಾ ಕಾಜಿ ಅವರಾದಂತಹ ಅಬ್ದುಲ್ಲಾ ಫೈಜಿ ಅವರು ಈ ಸಂಗಮಕ್ಕೆ ಹಾಜರಿರ್ತಾರೆ. ಅದೇ ರೀತಿ 3 ದಿವಸದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವು ಈ ದಿನಗಳಲ್ಲಿ ಅದೇ ರೀತಿ ನಾಳೆ ರಾತ್ರಿ ಕೇರಳದಿಂದ ತನಿಯಾಪುರಂ ಎಂಬಲ್ಲಿಂದ ಅಕ್ಬರ್ ಅಲಿಬಾ ಕವಿಯವರಿಂದ, ಅದೇ ರೀತಿ 31ನೇ ತಾರೀಕು ಶುಕ್ರವಾರ ಜುಮಾ ನಮಾಜಿಗೆ ಪಾನಕ್ಕಾಡು ಕುಟುಂಬದ ಸೈಯದ್ ರಶೀದ್ ಅಲಿ ಶಿಹಾಬ್ ತಂಗಲ್ರವರು ನೇತೃತ್ವ ವಹಿಸಿ ಜುಮಾ ನಮಾಜ್ ಮಾಡಿ ನಮಗೆ ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಅಂದು ರಾತ್ರಿ ರಫೀಕ್ ಸಹದಿ ಗಲಂಬಾಡಿ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. 1ನೇ ತಾರೀಕು ಸಂಜೆ 6 ಗಂಟೆಗೆ ಸರ್ವಧರ್ಮ ಸೌಹಾರ್ದ ಮಹಾಸಂಗಮ, ಇದು ನಮ್ಮ ಊರಿನ ಒಂದು ದೊಡ್ಡ ಐಕ್ಯತೆಯನ್ನು ಎತ್ತಿ ನೋಡಿಸ್ತಾ ಇದೆ. ಕಾರಣ ಎಲ್ಲ ಧರ್ಮದವರು ಒಟ್ಟು ಸೇರಿ ಎಲ್ಲ ಧರ್ಮದವರನ್ನು ನಮ್ಮ ಮಸೀದಿ ಹತ್ತಿರ ಒಂದು ಸರ್ವಧರ್ಮ ಮಹಾಸಂಗಮ, ಅದಕ್ಕೆ ಮುಖ್ಯ ಪ್ರಭಾಷಣಕಾರರಾಗಿ ಅನೀಸ್ ಕೌಸರಿ KC ಪ್ರೊಫೆಸರರಾಗಿದ್ದ ಅನೀಸ್ ಕೌಸರಿ SKSF ಕರ್ನಾಟಕ ರಾಜ್ಯದ ಪ್ರಮುಖ ನೇತಾರರು ಕೂಡಿಯಾಗಿದ್ದಾರೆ. ಅವರು ಅದೇ ರೀತಿ ನಮ್ಮ ಅಮೆಂಬಲ ಚರ್ಚ್ನ ಧರ್ಮಗುರುಗಳಾದಂತಹ ಮೈಕಲ್ ಡಿ ಸಿಲ್ವಾ, ಅದೇ ರೀತಿ ಮೈಸೂರು ಉರಿಪೆದ್ದಿಲಿಂಗ ಮಠ ಇದರ ಸ್ವಾಮೀಜಿ ಆದಂತಹ ಶ್ರೀ 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 ಜಾನಪ್ರಕಾಶ್ ಸ್ವಾಮೀಜಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಆ ಸೌರ ಸಂಗಮದಲ್ಲಿ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರಾದಂತಹ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬ್ ಅವರು ಇದಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ, ರಾಜಕೀಯ, ಅದೇ ರೀತಿ ಸಾಮಾಜಿಕ, ಧಾರ್ಮಿಕ ಮುಖಂಡರು ಇದರಲ್ಲಿ ಪಾಲ್ಗೊಂಡು ಅವರು ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ 31 ತಾರೀಕು ರಾತ್ರಿ ನೂರೆ ಅಜ್ಮೀರ್ ಮಹಾಸಂಗಮ, ಆತ್ಮೀಯ ಮಹಾಸಂಗಮ ವಲಿಯುದ್ದೀನ್ ಫೈಜಿ ವಾಯಕಾಡ್ ಅವರ ನೇತೃತ್ವದಲ್ಲಿ ಸೈಯದ್ ಹುಸೈನ್ ಬಾಲವಿ ತಂಗಲ್ ಅವರ ದುವಾದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಿದೆ. ಈ 3 ದಿವಸದ ಎಲ್ಲ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ, ಇದಕ್ಕೆ ಸಾಧ್ಯದ ರೀತಿಯಲ್ಲಿ ನಮ್ಮ ಜಮಾತಿನ ಅಧ್ಯಕ್ಷರು, ಕಾರ್ಯದರ್ಶಿ, ಅದೇ ರೀತಿ ಊರಿನ ಗಣ್ಯ ವ್ಯಕ್ತಿಗಳು, ಕಮಿಟಿ ಸದಸ್ಯರು ತುಂಬ ಸಹಕಾರದಿಂದ ಏಕದೇಶ 1 ಕೋಟಿಗಿಂತಲೂ ಅಧಿಕ ಖರ್ಚು ವೆಚ್ಚದಲ್ಲಾಗಿರುತ್ತೆ ಈ ದೊಡ್ಡ ಮಸೀದಿಯನ್ನು ನಮ್ಮ ಊರಿನ ಈ ಚಿಕ್ಕ ಜಮಾತಿನಲ್ಲಿ 60-65 ಮನೆ ಒಳಗೊಂಡಂತಹ ಈ ಜಮಾತಿನಲ್ಲಿ 1 ಕೋಟಿಗಿಂತಲೂ ಅಧಿಕ ಖರ್ಚು ವೆಚ್ಚ ಊರಿನವರೆಲ್ಲ ಅವರು ಸೇರಿ ಐಕ್ಯತೆಯೊಂದಿಗೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸ್ನೇಹದೊಂದಿಗೆ ಇರುವಂತಹ ಊರಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಎಲ್ಲರನ್ನು ಪೂರ್ವಕವಾಗಿ ಕರೆಯೋಲೆಯನ್ನು ನೀಡುತ್ತೇವೆ.